ನಮ್ಮ ಶ್ರೇಷ್ಠ ತತ್ವ, ರಕ್ತದ ಮಹತ್ವ. ತಾಯಿ ತನ್ನ ಮಗಳಿಗೆ ಹೇಳುವ ಪಾಠ. ಮಗಳೇ, ಇಂದು ನಾನು ನಿನ್ನೊಂದಿಗೆ ಒಂದು ಆಳವಾದ ಸತ್ಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಅದು ನಿನ್ನ ಸಂಪೂರ್ಣ ಜೀವಿತವನ್ನು ನಿಯಂತ್ರಿಸುವುದು. ರಕ್ತದ ಮಹತ್ವ. ನೀನು ರಕ್ತವನ್ನು ಕೇವಲ ನಮ್ಮ ರಂಧ್ರಗಳಲ್ಲಿ ಹರಿಯುವ ಕೆಂಪು ದ್ರವವಾಗಿ ಕಾಣಬಹುದು, ಆದರೆ ಅದು ಅದಕ್ಕಿಂತ ಅನೇಕ ಮುಖ್ಯವಾದುದು. ರಕ್ತವೇ ಜೀವನದ ಸ್ವರೂಪ, ಶಕ್ತಿ, ಸಬಲತೆ ಮತ್ತು ಉತ್ಸಾಹವನ್ನು ಸಾಗಿಸುವುದಾಗಿದೆ. ಅದು ನಿನ್ನ ದೇಹವನ್ನಷ್ಟೇ ಅಲ್ಲ, ಮನಸ್ಸು ಮತ್ತು ಆತ್ಮವನ್ನು ರೂಪಿಸುತ್ತದೆ. ನಮ್ಮ ದೇಹವು ಕೋಶಗಳಿಂದ ನಿರ್ಮಿತವಾಗಿದೆ. ಮೊದಲಿಗೆ ತಿಳಿದುಕೊಳ್ಳು, ನಿನ್ನ ದೇಹವು ಕೋಟಿಗಣನೆಯ ಸಣ್ಣ ಸಣ್ಣ ಘಟಕಗಳಾದ ಕೋಶಗಳಿಂದ ಕೂಡಿದೆ. ಪ್ರತಿ ಕೋಶವು ಒಂದು ಸಣ್ಣ ಕಾರ್ಖಾನೆಯಂತೆ ನಿರಂತರವಾಗಿ ಕೆಲಸ ಮಾಡಿ ನಿನ್ನ ಜೀವವನ್ನು ಕಾಯುತ್ತದೆ. ಈ ಕೋಶಗಳೇ ನಿನ್ನ ದೇಹದ ನಿಜವಾದ ಆಧಾರ. ಕೋಶಗಳು ಶಕ್ತಿ ಉತ್ಪಾದಕಗಳು. ಪ್ರತಿ ಕೋಶವು ಶಕ್ತಿಯನ್ನು ಉತ್ಪಾದಿಸುತ್ತದೆ. ವಿದ್ಯುತ್ ಉತ್ಪಾದನೆ ಮಾಡುವ ಸ್ಥಾವರದಂತೆ ಕೋಶಗಳು ನಿನಗೆ ತಿನ್ನುವ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತವೆ. ಈ ಶಕ್ತಿ ನಿನ್ನ ದೇಹದ ಎಲ್ಲ ಕ್ರಿಯೆಗಳಿಗೆ, ಚಿಂತನೆಗೂ ಚಲನೆಗೂ ಬೇಕಾದ ಶಕ್ತಿ. ಕೋಶಗಳಲ್ಲಿ ಶಕ್ತಿ ಸಂಗ್ರಹ. ಕೋಶಗಳು ಆ ಶಕ್ತಿಯನ್ನು ಸಂಗ್ರಹಿಸುತ್ತವೆ ಮತ್ತು ನಿನ್ನ ದೇಹ ಅದನ್ನು ಬೇಕಾದಾಗ ಬಳಸುತ್ತದೆ. ಈ ಸಂಗ್ರಹಿತ ಶಕ್ತಿ ನಿನ್ನ ದೇಹದ ಸೌಹಾರ್ದತೆಯನ್ನು ಕಾಪಾಡುತ್ತದೆ, ಅಂಗಾಂಗಗಳು ಸರಾಗವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಆಹಾರದಿಂದ ಕೋಶಗಳಿಗೆ ಶಕ್ತಿ ರೂಪಾಂತರ ಹೇಗೆ ಆಗುತ್ತದೆ? ನೀನು ತಿನ್ನುವ ಆಹಾರ ನೇರವಾಗಿ ಕೋಶಗಳಿಗೆ ಶಕ್ತಿ ನೀಡುವುದಿಲ್ಲ, ಬದಲಾಗಿ ನಿನ್ನ ದೇಹ ಅದನ್ನು ಎಳವೆಯ ಪ್ರಕ್ರಿಯೆಯಿಂದ ಪರಿವರ್ತಿಸುತ್ತದೆ. ಆಹಾರವು 7 ಜೀವಕೋಶಗಳ ಮೂಲಕ ರಕ್ತ, ಮಾಂಸ, ಕೊಬ್ಬು, ಎಲುಬು, ಎಲುಬುನಾರು, ವೀರ್ಯ ಮತ್ತು ರಕ್ತದ ದ್ರಾವಣ ಸಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಆಹಾರವು ಸಣ್ಣ ತೊಡಕುಗಳಾದ ಪರಮಾಣುಗಳು, ಪ್ರೋಟೋನ್ಗಳು, ಎಲೆಕ್ಟ್ರಾನ್ಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಇವು ಕೋಶಗಳ ಆಧಾರಶಿಲೆಗಳಾಗಿ ಶಕ್ತಿಯ ಮೂಲವಾಗುತ್ತವೆ. ಆಹಾರದ ಅಂತಿಮ ಉತ್ಪನ್ನ ವೀರ್ಯ. ನೀನು ಆಶ್ಚರ್ಯಪಡುವಿರೆಂದು ನನಗೆ ಅನಿಸುತ್ತದೆ, ಆದರೆ ಈ ಆಹಾರ ಪರಿವರ್ತನೆಯ ಅಂತಿಮ ಉತ್ಪನ್ನ ವೀರ್ಯವಾಗಿದೆ. ಇದು ಕೋಶಗಳನ್ನು ಪೋಷಿಸುವ ಅಮೂಲ್ಯ ಮತ್ತು ಜೈವಿಕ ದ್ರವವಾಗಿದೆ. ಈ ವೀರ್ಯವು ರಕ್ತದಲ್ಲಿ ಸೇರುತ್ತದೆ ಮತ್ತು ಕೋಶಗಳು ಇದರಿಂದ ರಾಸಾಯನಿಕಗಳನ್ನು ಶುದ್ಧ ಆಹಾರವಾಗಿ ಶೋಷಿಸುತ್ತವೆ. ವೀರ್ಯ, ರಾಸಾಯನಿಕ ಮತ್ತು ಜೈವಿಕ ದ್ರವ. ವೀರ್ಯವು ಸಂಕೀರ್ಣವಾದ ರಾಸಾಯನಿಕ ದ್ರವ. ಇದು ಜೈವಿಕ ಅಂದರೆ ಸ್ವಾಭಾವಿಕ ಮತ್ತು ಜೀವದಾಯಕವಾಗಿದೆ. ರಕ್ತದಲ್ಲಿರುವ ವೀರ್ಯದಿಂದ ಕೋಶಗಳು ರಾಸಾಯನಿಕಗಳನ್ನು ಪಡೆದು ತಮ್ಮ ಶಕ್ತಿ ಮತ್ತು ಕಾರ್ಯಕ್ಷಮತೆಯನ್ನು ಕಾಪಾಡಿಕೊಳ್ಳುತ್ತವೆ. ಮಾನವನ ದೇಹ ರಾಸಾಯನಿಕ ಕಾರ್ಖಾನೆ. ನಿನ್ನ ದೇಹದೊಳಗೆ ಪ್ರತಿವೇಳೆ ಸಾವಿರಾರು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತಿವೆ. ಈ ನಿರಂತರ ಚಟುವಟಿಕೆ ನಿನ್ನ ಚಿಂತನೆ, ಚಲನೆ ಮತ್ತು ದೇಹ ಕಾರ್ಯಗಳಿಗೆ ಶಕ್ತಿ ನೀಡುತ್ತದೆ. ನಿನ್ನ ದೇಹ ಎಂದು ನಿಲ್ಲದಿರುವ ರಾಸಾಯನಿಕ ಕಾರ್ಖಾನೆ. ಕೋಶಗಳು ರಾಸಾಯನಿಕ ಮತ್ತು ವಿದ್ಯುತ್ ಶಕ್ತಿ ಉತ್ಪಾದಿಸುತ್ತವೆ. ಈ ರಾಸಾಯನಿಕ ಕ್ರಿಯೆಗಳ ಮೂಲಕ ಕೋಶಗಳು 2 ವಿಧದ ಶಕ್ತಿಗಳನ್ನು, ರಾಸಾಯನಿಕ ಶಕ್ತಿ ಮತ್ತು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಈ ಶಕ್ತಿಯೇ ನಿನ್ನ ಮಸ್ತಿಷ್ಕ ಮತ್ತು ಅಂಗಾಂಗಗಳಿಗೆ ಕಾರ್ಯನಿರ್ವಹಣೆಗೆ ಆಗುತ್ತದೆ. ಇದನ್ನು ಮಾನಸಿಕ ಶಕ್ತಿ ಎಂದು ಕರೆಯುತ್ತಾರೆ. ದೃಢ ಕೋಶಗಳು, ದೃಢ ದೇಹ ಮತ್ತು ಮನಸ್ಸು. ನಿನ್ನ ಕೋಶಗಳು ದುರ್ಬಲವಾದರೆ ನಿನ್ನ ದೇಹ ಮತ್ತು ಮನಸ್ಸು ಸಹ ದುರ್ಬಲವಾಗುತ್ತದೆ. ಆದರೆ ಕೋಶಗಳು ಸಬಲವಾಗಿದ್ದು ಪೋಷಿತವಾಗಿದ್ದರೆ ನಿನ್ನ ದೇಹ ಶಕ್ತಿಶಾಲಿ, ಆರೋಗ್ಯವಂತ, ಮನಸ್ಸು ಉಜ್ವಲವಾಗಿರುತ್ತದೆ. ಕೋಶಗಳ ಒಳಗಡೆ ಮತ್ತು ಹೊರಗಡೆ ಶಕ್ತಿ ಸಮತೋಲನ. ಶಕ್ತಿ ಯಾವಾಗಲೂ ಹೆಚ್ಚು ಸಂಖ್ಯೆಯ ಪ್ರದೇಶದಿಂದ ಕಡಿಮೆ ಸಂಖ್ಯೆಯ ಕಡೆಗೆ ಹರಿಯುತ್ತದೆ. ಕೋಶಗಳ ಒಳಗಿನ ಮತ್ತು ಹೊರಗಿನ ಶಕ್ತಿ ಸಮತೋಲನ ಅಗತ್ಯ. ಈ ಹರಿವು ಸರಾಗವಾಗಿದ್ದರೆ ದೇಹದಲ್ಲಿ ಸೌಹಾರ್ದತೆಯಾಗಿರುತ್ತದೆ. ರಕ್ತದ ಮಹತ್ವದ ಪಾತ್ರ. ರಕ್ತವು ಕೋಶಗಳಿಗೆ ಬೇಕಾದ ರಾಸಾಯನಿಕಗಳನ್ನು ಉಳಿಸು ಹರಿತ್ತಲು ಮುಖ್ಯ ಪಾತ್ರ ವಹಿಸುತ್ತದೆ. ಶುದ್ಧ ಮತ್ತು ಆರೋಗ್ಯಕರ ರಕ್ತವಿಲ್ಲದೆ ಕೋಶಗಳು ತಮ್ಮ ಪೋಷಣೆಯನ್ನು ಪಡೆಯಲು ಸಾಧ್ಯವಿಲ್ಲ. ಕೋಶಗಳ ಮತ್ತು ರಾಸಾಯನಿಕಗಳ ವೈವಿಧ್ಯತೆ. ನಿನ್ನ ದೇಹದಲ್ಲಿ 200ಕ್ಕೂ ಹೆಚ್ಚು ವಿಧದ ಕೋಶಗಳಿದ್ದು 2500ಕ್ಕೂ ಹೆಚ್ಚು ರಾಸಾಯನಿಕಗಳು ಇವೆ. ಪ್ರತಿ ಒಂದು ಕಾರ್ಯಕ್ಕಾಗಿ ಅವು ಅತ್ಯವಶ್ಯಕ. ಈ ಸಂಕೀರ್ಣ ವ್ಯವಸ್ಥೆ ಪ್ರಕೃತಿಯ ಅದ್ಭುತ ವಿನ್ಯಾಸ. ಶಕ್ತಿ ಸೂತ್ರದ ಜ್ಞಾನ. ಪ್ರಾಚೀನ ಶಕ್ತಿ ಸೂತ್ರ ನಮಗೆ ಹೇಳುತ್ತದೆ, ರಕ್ತದಲ್ಲಿರುವ ಅಮೂಲ್ಯ ರಾಸಾಯನಿಕಗಳನ್ನು ವ್ಯರ್ಥ ಮಾಡಬೇಡಿ, ಕೋಶ ಶಕ್ತಿಯನ್ನು ದುರ್ಬಳಿಸಬೇಡಿ, ನಮ್ಮ ದೇಹದ ಅಂಶಗಳನ್ನು ಹಾಳು ಮಾಡಬೇಡಿ. ಈ ರಕ್ಷಣೆಯೇ ಆರೋಗ್ಯದ ಮೂಲ. ಗರ್ಭಾವಧಿಯಲ್ಲಿ ರಕ್ತದ ಮಹತ್ವ. ಮಗುವು ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಬೆಳೆಯುತ್ತದೆ. ಈ ಅವಧಿಯಲ್ಲಿ ಮಗುವಿಗೆ ತಾಯಿಯ ರಕ್ತವೇ ಆಹಾರ. ತಾಯಿಯ ರಕ್ತ ದುರ್ಬಲವಾದರೆ ಮಗುವಿನ ಬೆಳವಣಿಗೆ ಕಮ್ಮಿಯಾಗುತ್ತದೆ. ಹೊಸ ಜೀವಕ್ಕೆ ರಕ್ತದ ಗುಣಮಟ್ಟ ಅತ್ಯಂತ ಮುಖ್ಯ.
ಹರಿವು ಮತ್ತು ತಾಯಿಯ ರಕ್ತ ನಷ್ಟ. ಪ್ರಸೂತಿ ಸಮಯದಲ್ಲಿ ತಾಯಿ ತುಂಬಾ ರಕ್ತ ನಷ್ಟಪಡುತ್ತಾಳೆ. ಜನನದ ನಂತರ ಮಗುವಿಗೆ ತಾಯಿ ರಕ್ತದಿಂದ ತಯಾರಾದ ಹಾಲು ತಿನ್ನುತ್ತಾನೆ. ಹೀಗಾಗಿ ರಕ್ತ ಜೀವನದ ಮೂಲ. ಉತ್ತಮ ರಕ್ತದಿಂದ ಉತ್ತಮ ಶಿಶುಗಳು ಹುಟ್ಟುತ್ತವೆ. ಆರೋಗ್ಯಕರ ಶುದ್ಧ ರಕ್ತದಿಂದ ಬಲಿಷ್ಠ ಮತ್ತು ಆರೋಗ್ಯಕರ ಮಕ್ಕಳ ಹುಟ್ಟು. ದುರ್ಬಲ ಅಥವಾ ಕದನ ರಕ್ತದಿಂದ ಅಸೌಖ್ಯ, ಅಂಗವಿಕಲತೆ ಇತ್ಯಾದಿ ಸಮಸ್ಯೆಗಳ ಮಕ್ಕಳ ಹುಟ್ಟು ಸಂಭವಿಸುತ್ತದೆ. ಉತ್ತಮ ರಕ್ತ ಕೊಡಿಸುವುದು ನಮ್ಮ ಪವಿತ್ರ ಕರ್ತವ್ಯ. ರಕ್ತದ ಮಹತ್ವದ ಪಾತ್ರ. ರಕ್ತವು ಕೋಶಗಳಿಗೆ ಬೇಕಾದ ರಾಸಾಯನಿಕಗಳನ್ನು ಉಳಿಸು ಹರಿತ್ತಲು ಮುಖ್ಯ ಪಾತ್ರ ವಹಿಸುತ್ತದೆ. ಶುದ್ಧ ಮತ್ತು ಆರೋಗ್ಯಕರ ರಕ್ತವಿಲ್ಲದೆ ಕೋಶಗಳು ತಮ್ಮ ಪೋಷಣೆಯನ್ನು ಪಡೆಯಲು ಸಾಧ್ಯವಿಲ್ಲ. ಕೋಶಗಳ ಮತ್ತು ರಾಸಾಯನಿಕಗಳ ವೈವಿಧ್ಯತೆ. ನಿನ್ನ ದೇಹದಲ್ಲಿ 200ಕ್ಕೂ ಹೆಚ್ಚು ವಿಧದ ಕೋಶಗಳಿದ್ದು 2500ಕ್ಕೂ ಹೆಚ್ಚು ರಾಸಾಯನಿಕಗಳು ಇವೆ. ಪ್ರತಿ ಒಂದು ಕಾರ್ಯಕ್ಕಾಗಿ ಅವು ಅತ್ಯವಶ್ಯಕ. ಈ ಸಂಕೀರ್ಣ ವ್ಯವಸ್ಥೆ ಪ್ರಕೃತಿಯ ಅದ್ಭುತ ವಿನ್ಯಾಸ. ಶಕ್ತಿ ಸೂತ್ರದ ಜ್ಞಾನ. ಪ್ರಾಚೀನ ಶಕ್ತಿ ಸೂತ್ರ ನಮಗೆ ಹೇಳುತ್ತದೆ, ರಕ್ತದಲ್ಲಿರುವ ಅಮೂಲ್ಯ ರಾಸಾಯನಿಕಗಳನ್ನು ವ್ಯರ್ಥ ಮಾಡಬೇಡಿ, ಕೋಶ ಶಕ್ತಿಯನ್ನು ದುರ್ಬಳಿಸಬೇಡಿ, ನಮ್ಮ ದೇಹದ ಅಂಶಗಳನ್ನು ಹಾಳು ಮಾಡಬೇಡಿ. ಈ ರಕ್ಷಣೆಯೇ ಆರೋಗ್ಯದ ಮೂಲ. ಗರ್ಭಾವಧಿಯಲ್ಲಿ ರಕ್ತದ ಮಹತ್ವ. ಮಗುವು ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಬೆಳೆಯುತ್ತದೆ. ಈ ಅವಧಿಯಲ್ಲಿ ಮಗುವಿಗೆ ತಾಯಿಯ ರಕ್ತವೇ ಆಹಾರ. ತಾಯಿಯ ರಕ್ತ ದುರ್ಬಲವಾದರೆ ಮಗುವಿನ ಬೆಳವಣಿಗೆ ಕಮ್ಮಿಯಾಗುತ್ತದೆ. ಹೊಸ ಜೀವಕ್ಕೆ ರಕ್ತದ ಗುಣಮಟ್ಟ ಅತ್ಯಂತ ಮುಖ್ಯ. ಹರಿವು ಮತ್ತು ತಾಯಿಯ ರಕ್ತ ನಷ್ಟ. ಪ್ರಸೂತಿ ಸಮಯದಲ್ಲಿ ತಾಯಿ ತುಂಬಾ ರಕ್ತ ನಷ್ಟಪಡುತ್ತಾಳೆ. ಜನನದ ನಂತರ ಮಗುವಿಗೆ ತಾಯಿ ರಕ್ತದಿಂದ ತಯಾರಾದ ಹಾಲು ತಿನ್ನುತ್ತಾನೆ. ಹೀಗಾಗಿ ರಕ್ತ ಜೀವನದ ಮೂಲ. ಉತ್ತಮ ರಕ್ತದಿಂದ ಉತ್ತಮ ಶಿಶುಗಳು ಹುಟ್ಟುತ್ತವೆ. ಆರೋಗ್ಯಕರ ಶುದ್ಧ ರಕ್ತದಿಂದ ಬಲಿಷ್ಠ ಮತ್ತು ಆರೋಗ್ಯಕರ ಮಕ್ಕಳ ಹುಟ್ಟು. ದುರ್ಬಲ ಅಥವಾ ಕದನ ರಕ್ತದಿಂದ ಅಸೌಖ್ಯ, ಅಂಗವಿಕಲತೆ ಇತ್ಯಾದಿ ಸಮಸ್ಯೆಗಳ ಮಕ್ಕಳ ಹುಟ್ಟು ಸಂಭವಿಸುತ್ತದೆ. ಉತ್ತಮ ರಕ್ತ ಕೊಡಿಸುವುದು ನಮ್ಮ ಪವಿತ್ರ ಕರ್ತವ್ಯ. ಸಮಾಜದತ್ತ ಜವಾಬ್ದಾರಿ. ಪೋಷಕರಾಗಿ ನಮ್ಮ ಕರ್ತವ್ಯ ಮಾತ್ರವಲ್ಲ, ರಾಷ್ಟ್ರದ ಹೊಣೆಗಾರಿಕೆಯಾಗಿಯೂ ಉತ್ತಮ ಬಲಿಷ್ಠ ನಾಗರಿಕರ ಹುಟ್ಟು ನಿಲ್ಲಿಸುವುದು. ದುರ್ಬಲ ಮಕ್ಕಳನ್ನು ಜನಿಸುವುದು ವೈಯಕ್ತಿಕ ಹಾಗೂ ಸಾಮಾಜಿಕ ಹಾನಿ. ಆಚಾರ್ಯರು ರಕ್ತದ ಗುಣವನ್ನು ಉಳಿಸಲು ಸೃಷ್ಟಿಸಿದ ಸಂಪ್ರದಾಯಗಳು. ನಮ್ಮ ಪೂರ್ವಜರು ದೇವರು, ದೇವಸ್ಥಾನಗಳು, ಧರ್ಮ ಆಚರಣೆಗಳು, ಸಂಪ್ರದಾಯಗಳನ್ನು ರಚಿಸಿದ್ದು ಮಹಿಳೆಯರ ಆರೋಗ್ಯ ಮತ್ತು ರಕ್ತದ ಶುದ್ಧತೆಯನ್ನು ಕಾಯ್ದುಕೊಳ್ಳಲು. ಈ ಪದ್ಧತಿಗಳು ಬಲಿಷ್ಠ ನಾಗರಿಕರ ಜನನಕ್ಕೆ ನೆರವಾಗುತ್ತವೆ. ಈ ಜ್ಞಾನವನ್ನು ಕಲಿಸುವ ಜವಾಬ್ದಾರಿ. ಇದರ ಬಗ್ಗೆ ತಿಳಿಯದಿರುವುದು ಅಥವಾ ಹೇಳದಿರುವುದು ತಪ್ಪು. ಹೆಣ್ಣು ಮಕ್ಕಳಿಗೆ ರಕ್ತ ಮತ್ತು ಶಕ್ತಿಯ ಮಹತ್ವ ತಿಳಿಸುವುದು ಪೋಷಕರ, ವಿಶೇಷವಾಗಿ ತಾಯಿಯ ಹೊಣೆ. ಇದನ್ನು ನಿರ್ಲಕ್ಷಿಸುವುದು ಅಂಗೀಕಾರಾರ್ಹವಲ್ಲ. ವೀರ್ಯ ಮತ್ತು ಲಾಲಚೆಯನ್ನು ನಷ್ಟ ಮಾಡುವುದು ರಕ್ತ ನಷ್ಟ. ವೀರ್ಯ ನಷ್ಟವು ರಕ್ತ ನಷ್ಟವೇ ಆಗಿದೆ. ಹಾಗೆ ಲಾಲಚೆ ನಮ್ಮ ದೈಹಿಕ ಶಕ್ತಿ ಮೂಲ. ಅದು ರಕ್ತ, ಮಾಂಸ, ಕೊಬ್ಬು, ಎಲುಬು, ಎಲುಬುನಾರು ಮತ್ತು ವೀರ್ಯವನ್ನು ಉತ್ಪಾದಿಸುತ್ತದೆ. ಈ ದ್ರವಗಳನ್ನು ನಷ್ಟ ಮಾಡುವುದು ಜೀವನ ಶಕ್ತಿಯ ನಷ್ಟ. ಲಾಲಚೆ ಮತ್ತು ವೀರ್ಯದಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿ. ಲಾಲಚೆ ನಮ್ಮ ಆತ್ಮದ ದೈಹಿಕ ಶಕ್ತಿ, ವೀರ್ಯವು ಮಾನಸಿಕ ಶಕ್ತಿ. ಇದು ನಿನ್ನ 79 ಅಂಗಾಂಗಗಳಿಗೆ ಶಕ್ತಿ ನೀಡುತ್ತದೆ. ರಕ್ತದ ಗುಣ ಆರೋಗ್ಯವನ್ನು ನಿರ್ಧರಿಸುತ್ತದೆ. ಉತ್ತಮ ರಕ್ತದಿಂದ ಆರೋಗ್ಯವಂತ ಜೀವನ, ಕೆಟ್ಟ ರಕ್ತದಿಂದ ಮಾಂಸ, ಕೊಬ್ಬು, ಎಲುಬು, ಎಲುಬುನಾರು ಮತ್ತು ವೀರ್ಯ ಸಂಬಂಧಿ ರೋಗಗಳು ಸಂಭವಿಸುತ್ತವೆ. ರಕ್ತ, ತಂತು ಮತ್ತು ಶಕ್ತಿಯ ಅಂತರ ಸಂಬಂಧ. ರಕ್ತವು 7 ತಂತುಗಳು ಮತ್ತು 79 ಅಂಗಾಂಗಗಳನ್ನು ಉತ್ಪಾದಿಸುತ್ತದೆ. ದೈಹಿಕ, ಮಾನಸಿಕ ಮತ್ತು ಆತ್ಮಶಕ್ತಿಗೆ ಇಂಧನ. ಇದು ನಿನ್ನ ಸಂಪೂರ್ಣ ವ್ಯವಸ್ಥೆಯನ್ನು ಸೊಗಸಾಗಿಸುತ್ತದೆ. ಅಂಗಾಂಗಗಳ ಸ್ವಯಂ ಕಾರ್ಯಾಚರಣೆ. ಹೃದಯ, ಯಕೃತ್ತು, ಮೂತ್ರಾಶಯ, ಉಸಿರಾಟ ಅಂಗಾಂಗಗಳು, ಮೆದುಳು ಎಲ್ಲ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಕೋಶ, ಆತ್ಮ ಮತ್ತು ದೈಹಿಕ ಶಕ್ತಿಯಿಂದ ಸಂಚಾಲಿತ. ಹಾನಿಕರ ಪದಾರ್ಥಗಳಿಂದ ದೂರವಿರಿ. ಈ ಅಮೂಲ್ಯ ರಕ್ತ ಶಕ್ತಿಯನ್ನು ಉಳಿಸಲು ಕೆಟ್ಟ ಆಹಾರ, ತಂಬಾಕು, ಮದ್ಯ ಸೇವನೆ ಮುಂತಾದುದನ್ನು ದೂರವಿರಿ. ಅವು ರಕ್ತವನ್ನು ಹಾಳು ಮಾಡುತ್ತವೆ ಮತ್ತು ಆರೋಗ್ಯ ಕಳೆದುಕೊಳ್ಳುತ್ತೆ. ರಕ್ತದ ಅತಿ ಮಹತ್ವ. 1 ಬಿಂದು ವೀರ್ಯವನ್ನು ವ್ಯರ್ಥ ಮಾಡುವುದು 80 ಬಿಂದು ರಕ್ತ ನಷ್ಟ. 1 ಬಿಂದು ಲಾಲಚೆಯನ್ನು ವ್ಯರ್ಥ ಮಾಡುವುದು 40 ಬಿಂದು ವೀರ್ಯ ನಷ್ಟ. ಇದು ರಕ್ತದ ಅಮೂಲ್ಯತೆಯನ್ನು ತೋರಿಸುತ್ತದೆ. ಮಗಳೇ, ರಕ್ತವೇ ಜೀವನದ ಮೂಲ, ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ.
ನಿನ್ನ ದೇಹಕ್ಕೆ ಗೌರವ ನೀಡಿ ಶುದ್ಧ ಆಹಾರದಿಂದ ಪೋಷಿಸು, ನಿನ್ನ ಶಕ್ತಿಯನ್ನು ರಕ್ಷಿಸು ಮತ್ತು ಪಾರಂಪರ್ಯದಿಂದ ಬಂದ ಜ್ಞಾನವನ್ನು ಗೌರವಿಸು. ರಕ್ತದ ಮೌಲ್ಯವನ್ನು ಕಾಪಾಡಿದರೆ ನೀನು ನಿನ್ನನ್ನು, ನಿನ್ನ ಮಕ್ಕಳನ್ನು ಮತ್ತು ನಿನ್ನ ರಾಷ್ಟ್ರದ ಭವಿಷ್ಯವನ್ನು ಉಳಿಸುತ್ತೀಯಾ? ಜಾಗ್ರತೆಯಿಂದ ಬಾಳು, ನಿನ್ನ ಶಕ್ತಿಯನ್ನು ಕಾಯ್ದುಕೊಳ್ಳು ಮತ್ತು ಜಗತ್ತಿಗೆ ಶಕ್ತಿ ಮತ್ತು ಆರೋಗ್ಯದ ದೀಪವೂ ಆಗು. ನಮ್ಮ ದೇಹವು ಕೋಶಗಳ ದೇವಸ್ಥಾನ, ಪ್ರತಿಯೊಂದು ಅಸೀಮಿತ ಶಕ್ತಿಯ ಉತ್ಪನ್ನ. ನೀವು ತಿನ್ನುವ ಆಹಾರವು ನಿಮ್ಮ ಕೋಶಗಳಿಗೆ ಇಂಧನ, ಅವನ್ನು ಚೆನ್ನಾಗಿ ಪೋಷಿಸಿ ನಿಮ್ಮ ಜೀವನವನ್ನು ಪೋಷಿಸಿ. ಶುಷ್ಕರಸವೇ ಕೋಶಗಳ ಶುದ್ಧ ಆಹಾರ, ಮಾನಸಿಕ ಶಕ್ತಿಯ ಪವಿತ್ರ ಮೂಲ. ಒಂದು ಆರೋಗ್ಯಕರ ದೇಹವು ಶುದ್ಧ ರಕ್ತದಿಂದ ಆರಂಭವಾಗುತ್ತದೆ, ಜೀವನ ಮತ್ತು ಶಕ್ತಿಯ ಸಾರ. ಮಾನವ ದೇಹವು ಅದ್ಭುತ ರಾಸಾಯನಿಕ ಕಾರ್ಖಾನೆ, ನಿತ್ಯ ನಿರಂತರವಾಗಿ ಕಾರ್ಯನಿರ್ವಹಿಸುವುದು. ದೃಢ ಕೋಶಗಳು ದೃಢ ದೇಹವನ್ನಿರ್ಮಿಸುತ್ತವೆ, ದೌರ್ಬಲ್ಯ ಕೋಶಗಳು ದೌರ್ಬಲ್ಯ ಮನಸ್ಸನ್ನು ಉಂಟುಮಾಡುತ್ತವೆ. ನಿಮ್ಮ ಕೋಶಗಳ ಒಳಗೂ ಹೊರಗೂ ಶಕ್ತಿಯನ್ನು ಸಮತೋಲಗೊಳಿಸಿ, ಅದೇ ಜೀವಶಕ್ತಿಯ ರಹಸ್ಯ. ರಕ್ತವು ಜೀವದ ನದಿ, ಪ್ರತಿ ಕೋಶಕ್ಕೂ ಪೋಷಣೆಯಾದ ಅಮೂಲ್ಯ ರಾಸಾಯನಿಕಗಳನ್ನು ಸಾಗಿಸುವುದು. 200ಕ್ಕೂ ಮೇಲ್ಪಟ್ಟ ಕೋಶಗಳ ಪ್ರಕಾರಗಳು ರಕ್ತದಿಂದ ಒಗ್ಗೂಡಿಕೊಂಡು ನಿಮ್ಮ ಅಚ್ಚರಿಯನ್ನು ರಚಿಸುತ್ತವೆ. ನಿಮ್ಮ ರಕ್ತದಲ್ಲಿರುವ ರಾಸಾಯನಿಕಗಳನ್ನು ವ್ಯರ್ಥ ಮಾಡಬೇಡಿ, ಅವು ಆರೋಗ್ಯದ ನಾಣ್ಯ. ಮಗು ದೃಢವಾಗಿ ಬೆಳೆಯಲು ತಾಯಿಯ ರಕ್ತ ಶುದ್ಧ ಮತ್ತು ಜೀವಶಕ್ತಿಯಿಂದ ತುಂಬಿರಬೇಕು. ಒಳ್ಳೆಯ ರಕ್ತವು ಒಳ್ಳೆಯ ಮಕ್ಕಳನ್ನು ಹುಟ್ಟಿಸುತ್ತದೆ, ಒಳ್ಳೆಯ ಮಕ್ಕಳು ಬಲಿಷ್ಠ ರಾಷ್ಟ್ರವನ್ನು ಕಟ್ಟುತ್ತಾರೆ. ಬಲಿಷ್ಠ, ಆರೋಗ್ಯಕರ ಮತ್ತು ಜ್ಞಾನವಂತ ನಾಗರಿಕರನ್ನು ಹುಟ್ಟುಹಾಕುವುದು ನಮ್ಮ ಪವಿತ್ರ ಕರ್ತವ್ಯ. ನಮ್ಮ ಪೂರ್ವಜರು ರಕ್ತ ಮತ್ತು ಜೀವದ ಶುದ್ಧತೆಯನ್ನು ಕಾಯ್ದುಕೊಳ್ಳಲು ದೇವಾಲಯಗಳು, ಆಚರಣೆಗಳು, ಶಿಸ್ತಿನ ಸಂಪ್ರದಾಯಗಳನ್ನು ನಿರ್ಮಿಸಿದರು. ಶುಷ್ಕರಸ ಕಳೆದುಕೊಳ್ಳುವುದು ರಕ್ತ ಕಳೆದುಕೊಳ್ಳುವುದಾಗಿದ್ದು, ರಕ್ತ ಕಳೆದುಕೊಳ್ಳುವುದು ಜೀವಶಕ್ತಿ ನಷ್ಟ. ಲಾಲಾಜಲವು ದೈಹಿಕ ಶಕ್ತಿ, ಶುಷ್ಕರಸವು ಮಾನಸಿಕ ಶಕ್ತಿ, ಎರಡನ್ನೂ ಮೌಲ್ಯ ಮಾಡಿ. ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ರಕ್ತದ ಶುದ್ಧತೆಯಿಂದ ಹುಟ್ಟುವ ವರಗಳು. ರಕ್ತದ ಗುಣಮಟ್ಟವೇ ಆರೋಗ್ಯವನ್ನು ನಿರ್ಧರಿಸುತ್ತದೆ, ಅದನ್ನು ಪೋಷಿಸಿ, ರಕ್ಷಿಸಿ, ಗೌರವಿಸಿ. ನೀವು ರಕ್ತವನ್ನು ಕಳೆದುಕೊಳ್ಳಿದರೆ ಜೀವ ಮತ್ತು ಆರೋಗ್ಯದ ಆಧಾರವನ್ನು ಕಳೆದುಕೊಳ್ಳುತ್ತೀರಿ. ರಕ್ತ, ಮಾಂಸ, ಕೊಬ್ಬು, ಎಲುಬು, ಮೆಣಸು ಮತ್ತು ಶುಷ್ಕರಸ ಒಟ್ಟಿಗೆ ಆತ್ಮಶಕ್ತಿಯನ್ನು ಉಂಟುಮಾಡುತ್ತವೆ. ಮಾನಸಿಕ ಶಕ್ತಿ ನಿಮ್ಮ ಕೋಶಗಳ ಬಲದಿಂದ ಹರಿಯುತ್ತದೆ, ಅವನ್ನು ಬಲವಾಗಿ ಇಟ್ಟುಕೊಳ್ಳಿ. ನಿಮ್ಮ 79 ಅಂಗಗಳು ನಿಮ್ಮ ಕೋಶಗಳ ಮತ್ತು ರಕ್ತದ ನಿಶ್ಶಬ್ದ ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತವೆ. 1 ಹನಿ ಶುಷ್ಕರಸ ಕಳೆದು ಹೋಗುವುದು 80 ಹನಿ ರಕ್ತ ಕಳೆದು ಹೋಗುವುದಷ್ಟೇ. ನಿಮ್ಮ ಜೀವಶಕ್ತಿಯನ್ನು ಮೌಲ್ಯ ಮಾಡಿ. ನಿಮ್ಮ ರಕ್ತವನ್ನು ಶುದ್ಧ ಆಹಾರ ಆಯ್ಕೆ ಮಾಡಿ, ಹಾನಿಕಾರಕ ಅಭ್ಯಾಸಗಳನ್ನು ತೊರೆದು ರಕ್ಷಿಸಿ. ರಕ್ತವು ನಿಮ್ಮ ದೇಹದ ಅವಯವಗಳನ್ನು ಮತ್ತು ಜೇನುಕೋಶಗಳನ್ನು ಉಂಟುಮಾಡುತ್ತದೆ. ನಿಮ್ಮ ಒಳಗಿನ ಪ್ರತಿ ರಾಸಾಯನಿಕ ಕ್ರಿಯೆಯು ಅಚ್ಚರಿ, ಈ ಜೀವನ ಪ್ರಕ್ರಿಯೆಯನ್ನು ಗೌರವಿಸಿ. ಕೋಶಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿ ಮನಸ್ಸು ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತದೆ, ಅದನ್ನು ಬದ್ಧತೆಯಿಂದ ಕಾಯಿರಿ. ನಿಮ್ಮ ಕೋಶಗಳು ಸದೃಢವಾಗಿದ್ದರೆ ನಿಮ್ಮ ಆತ್ಮವು ಏರುತ್ತದೆ, ಆಂತರಿಕ ಶಕ್ತಿಯನ್ನು ಪೋಷಿಸಿ. ನಿಮ್ಮ ದೇಹದ ಆರೋಗ್ಯವು ರಕ್ತದ ಶುದ್ಧತೆ ಮತ್ತು ಶಕ್ತಿಯ ಪ್ರತಿಬಿಂಬ. ರಕ್ತವೇ ಶಕ್ತಿಯ ಬೇರು, ಅದರಿಲ್ಲದೆ ಏನೂ ಬೆಳೆಯಲು ಸಾಧ್ಯವಿಲ್ಲ. ತಾಯಿಯ ರಕ್ತವು ಮಗುವಿಗೆ ಆಹಾರ ನೀಡುತ್ತದೆ, ಜೀವನ ಮತ್ತು ಪ್ರೀತಿಯ ಪವಿತ್ರ ಬಂಧ. ಒಳ್ಳೆಯ ನಾಗರಿಕರನ್ನು ಹುಟ್ಟುಹಾಕಲು ಮೊದಲು ನಮ್ಮ ರಕ್ತವನ್ನು ಪೋಷಿಸಿ ಮತ್ತು ಶುದ್ಧಗೊಳಿಸಬೇಕು. ಮಕ್ಕಳಿಗೆ ರಕ್ತದ ಮೌಲ್ಯ ತಿಳಿಸಿ, ಅದು ಅವರ ಭವಿಷ್ಯದ ಆಧಾರ. ಶಕ್ತಿ ಸೂತ್ರ ನಮಗೆ ತಿಳಿಸುತ್ತದೆ, ರಕ್ತ, ಶಕ್ತಿ ಮತ್ತು ಜೀವನದ ಅಮೂಲ್ಯ ವರಗಳನ್ನು ವ್ಯರ್ಥ ಮಾಡಬೇಡಿ. ಪ್ರತಿ ಹನಿ ರಕ್ತದಲ್ಲಿ ನಿರ್ಮಾಣ, ಕಾಯುವ ಮತ್ತು ಪರಿವರ್ತಿಸುವ ಶಕ್ತಿ ಇರುತ್ತದೆ. ಶಕ್ತಿ ಎತ್ತರದ ಜಾಗದಿಂದ ಕೆಳಗಿನ ಜಾಗಕ್ಕೆ ಹರಿಯುತ್ತದೆ. ನಿಮ್ಮ ಕೋಶಶಕ್ತಿಯನ್ನು ಬಲವಾಗಿರಿಸಿ. ನಿಮ್ಮ ದೇಹವು ಜೀವಂತ ಪ್ರಯೋಗಾಲಯ, ನಿಮ್ಮ ಜೀವನಕ್ಕೆ ಇಂಧನ ನೀಡುವ ರಾಸಾಯನಿಕ ಶಕ್ತಿಯನ್ನು ಗೌರವಿಸಿ. ಲಾಲಾಜಲವು ಆತ್ಮದ ದೈಹಿಕ ಶಕ್ತಿ, ಶುಷ್ಕರಸವು ಮಾನಸಿಕ ಶಕ್ತಿ, ಎರಡನ್ನೂ ರಕ್ಷಿಸಿ. ಆರೋಗ್ಯಕರ ರಕ್ತವೇ ಆರೋಗ್ಯಕರ ಮನಸ್ಸಿಗೆ ಮೊದಲನೆಯ ಹೆಜ್ಜೆ. ನಿಮ್ಮ ರಕ್ತದ ಗುಣಮಟ್ಟವೇ ನಿಮ್ಮ ಜೀವನದ ಗುಣಮಟ್ಟ. ಹಾನಿಕಾರಕ ವಸ್ತುಗಳಿಂದ ನಿಮ್ಮ ರಕ್ತವನ್ನು ಮಾಲಿನ್ಯಗೊಳಿಸಬೇಡಿ, ನಿಮ್ಮ ಜೀವನ ಅದ್ಭುತ. ದೃಢ ಕೋಶಗಳು ಶುದ್ಧ ಶಕ್ತಿಯಿಂದ ಮತ್ತು ಪೋಷಣೆಯಿಂದ ತುಂಬಿದ ದೇಹವೇ ಬಲಿಷ್ಠ ದೇಹ. ರಕ್ತವು 7 ಜೇನುಕೋಶಗಳು ಮತ್ತು 79 ಅಂಗಗಳಿಗೆ ಜೀವ ಶಕ್ತಿ ನೀಡುತ್ತದೆ. ಈ ಪವಿತ್ರ ಹರಿವನ್ನು ಗೌರವಿಸಿ. ಅನಂತರದಿಂದ ಕೋಶಗಳವರೆಗೆ ಆಹಾರದ ಪ್ರಯಾಣವೇ ಜೀವನ್ಯಾಯ. ನಿಮ್ಮ ದೇಹದ ಪ್ರತಿಯೊಂದು ಕೋಶವೂ ಜೀವಶಕ್ತಿಯ ಸ್ಪಂದನೆ. ಈ ದೈವಿಕ ಹೊತ್ತುಗೆಯನ್ನು ರಕ್ಷಿಸಿ. ಒಳ್ಳೆಯ ರಕ್ತವು ಬಲಿಷ್ಠ ಎಲುಬು, ಆರೋಗ್ಯಕರ ಸುತ್ತಲೂ ಕೋಶಗಳು ಮತ್ತು ಜಾಗೃತ ಮನಸ್ಸನ್ನು ರಚಿಸುತ್ತದೆ.
ನಮ್ಮ ಸಂಪ್ರದಾಯಗಳು ಮತ್ತು ಆಚರಣೆಗಳು ರಕ್ತ ಮತ್ತು ಜೀವದ ಪವಿತ್ರತೆಯನ್ನು ರಕ್ಷಿಸಲು ನಿರ್ಮಿಸಲ್ಪಟ್ಟಿವೆ. 1 ಹನಿ ಶುಷ್ಕರಸವು 80 ಹನಿ ರಕ್ತದ ಶಕ್ತಿಯನ್ನು ಹೊಂದುತ್ತದೆ. ನಿಮ್ಮ ಜೀವಶಕ್ತಿಯನ್ನು ಕಾಯಿರಿ. ನಿಮ್ಮ ದೇಹವನ್ನು ಪೋಷಿಸಿ, ಅದು ನಿಮ್ಮ ಆತ್ಮಶಕ್ತಿಯ ಮನೆ. ನಿಮ್ಮ ರಕ್ತವೇ ನಿಮ್ಮ ಅತ್ಯಂತ ದೊಡ್ಡ ಸಂಪತ್ತು, ಅದರ ಪವಿತ್ರ ಮೌಲ್ಯವನ್ನು ಕಾಯ್ದುಕೊಳ್ಳಿ.